ಯಡಿಯೂರಪ್ಪನವ್ರ ನಂತರ ಮುಂದೇನು ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ಮತ್ತಷ್ಟು ಜನರು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಸರ್ ಹೇಳಿ ಸರ್, ಆಗಲಿಂದ ನೀವು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ. ಯಡಿಯೂರಪ್ಪನವರು ಒಂದು ಟೈಟಾನಿಕ್ ಬೋಟ್ ತರ, ಆದ್ರೆ ಅದು ಹೊಡೆದೋಯ್ತು. ಈಗ ಅದನ್ನ ಮತ್ತೆ ಜೋಡ್ಸಕ್ಕಾಗಲ್ಲ. ಮುಂದಿನ ಏನು ಜನಕ್ಕೆ 6 ಕೋಟಿ ಜನಕ್ಕೆ ಏನು ಕೊಡುಗೆ ಮಾಡ್ಬೇಕಂತಿದ್ರೆ ಅದನ್ನ ಮಾಡಿ. ಓಕೆ ಪ್ಲೀಸ್. ಸಾಹೇಬ್ರೆ, ಇವತ್ತು ಭ್ರಷ್ಟಾಚಾರ ನಿಮ್ಮ ಜನತಾದಳದವ್ರು ಮಾಡಿಲ್ಲ ಅಂತಂದ್ರೆ ಮಾನ್ಯ ನಿಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಮತ್ತು ದಂಪತಿಗಳು ಏನಕ್ಕೆ ತಾವು ಜಾಮೀನು ಕೋರಿ ಅರ್ಜಿನ ಹಾಕೊಂಡಿದ್ದಾರೆ ಅಂತ ತಾವು ದಯವಿಟ್ಟು ಹೇಳ್ಬೇಕು. ದಯವಿಟ್ಟು ಹೇಳ್ಬೇಕು. ಓಕೆ. ಸಚಿವರು ಉಮೇಶ್ ಕತ್ತಿ ಅವರು ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ರು. ನಿಮ್ಮ ಇರೋಂಥ ಸಚಿವರುಗಳೆಲ್ಲ ಅಧಿಕಾರಿ ಮೇಲೆ ಕೈ ಮಾಡ್ತಾರೆ. ನಿಮ್ದು ಗೂಂಡಾಗಿರಿ ಸರ್ಕಾರನ. ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು 53,000 ಕೋಟಿ ಸಾಲ ಮಾಡಿದಿರಲ್ಲ 3 ವರ್ಷಕ್ಕೆ. ಇಡೀ ಅಷ್ಟು 20 ಮುಖ್ಯಮಂತ್ರಿ ಮಾಡಿದಂಥ ಸಾಲನ 3 ವರ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ನೀವು ಏನು 31 ಜನ ಸಚಿವರು ಸೇರ್ಕೊಂಡು ಮಾಡಿದಿರಲ್ಲ, ಈ ಸಾಲನ ಎಷ್ಟು ಜನ ಹಂಚ್ಕೊಂಡ್ರಿ ತಗೊಂಡು ಆ ಸಾಲ ತಗೊಂಬಂದು ದುಡ್ಡನ್ನ? ಕ್ಯಾಸ್ಟ್ ಸಿಸ್ಟಮ್ ಬೇಡ, ಪಕ್ಷ ಬೇಡ, ನೀವೇ ಹೇಳಿದ್ದೀರ. ಇಲ್ಲೇ 3 ಪಕ್ಷ ಇದೆ. ಪಕ್ಷ ಏನಕ್ಕೆ ಬೇಕು ನಮಗೆ? ಪಕ್ಷ ಎಲ್ಲರೂ ಒಂದೇ ಅಂತ ಕೂಡ ಹೇಳ್ತೀರಾ. ಒಂದೇ ಬಿಟ್ಟು ಪಕ್ಷ ಬಿಟ್ಟು ನೀವೆಲ್ಲರೂ ಒಂದೇ ಪಾರ್ಟಿಯಾಗಿ ಗಾಂಧಿ ಪಾರ್ಟಿಯಾಗಿ ನಿಂತ್ಕೊಂಡು ಆಳ್ಬೇಕು. ಅದು ಇರಬೇಕು. ವೆರಿ ಗುಡ್. ಅದಿದ್ರೇನೆ ಭ್ರಷ್ಟಾಚಾರ ಕೂಡ ಹೋಗುತ್ತೆ. ಅಣ್ಣಾ ಹಜಾರೆಗೂ ಸಪೋರ್ಟ್ ಮಾಡಬೇಕು. ನಿಮ್ಮನ್ನ ಜನಪ್ರತಿನಿಧಿಗಳು ಅಂತ ಕಳಿಸಿರ್ತಾರೆ. ಜನಗಳನ್ನ ನೋಡಿ ಪ್ಲೀಸ್ ದಯವಿಟ್ಟು ಇನ್ನೇನಿದೆ ಇನ್ನೊಂದು ಎಷ್ಟು ದಿವಸ ಇರ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇನ್ನು ಮುಂದೆ ಏನಾದ್ರೂ ಅದನ್ನ ಮಾನವೀಯ ಮೌಲ್ಯಗಳನ್ನ ಉಳಿಸ್ಕೊಳ್ಳಿ. ಸಾಹೇಬರಿಗೆ 6 ಕೋಟಿ ಜನ ವಿಧಾನಸೌಧದಲ್ಲಿ ಕೂತ್ಕೊಂಡು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ನಮಗೆಲ್ಲ ನ್ಯಾಯ ಒದಗಿಸಿ ಅಂತ ಓಟ್ ಹಾಕಿದ್ರೆ, ಅದು ಬಿಟ್ಬಿಟ್ಟು ಪರಾಪನ ಅಗ್ರಹಾರ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಿನ್ನಕ್ಕೆ ಹೋಗ್ತಾವ್ರಲ್ಲ, ಯಾಕೆ? ಈಗ ಯತ್ನಾಳ್ ಅವರು JDS ಜನರಲ್ ಸೆಕ್ರೆಟರಿ ಆಗಿದ್ದಾರಲ್ಲ, ಅವರು ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲಿಸ್ಕೊಂಬಂದ್ಬಿಟ್ರೆ JDSದು, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು 3.25 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, 100% ತಪ್ಪು. ಅಭಿವೃದ್ಧಿ ಮಾಡಿದಂಥ ಮುಖ್ಯಮಂತ್ರಿ ದೇಶದಲ್ಲಿ ಯಾವುದೇ ಅಧಿಕಾರ ಕಳ್ಕೊಂಡಂಥ ವ್ಯಕ್ತಿ ಇಲ್ಲ. ಮೊನ್ನೆ ಯತ್ನಾಳ್ ಸಾಹೇಬ್ರಿಗೆ ನಂದೊಂದು ಕ್ವಶನ್ ಕೇಳ್ತೀನಿ. ಮೊದಲು BJPಲಿದ್ರಿ, BJPಲಿ ಏನೋ ಅಧಿಕಾರ ಸಿಗಲಿಲ್ಲ ಅಂದ್ಬಿಟ್ಟು ಜನತಾದಳದಲ್ಲಿ ಏನೋ ಅಧಿಕಾರ ಸಿಗ್ಬೋದು ಅಂತ ಇಲ್ಲಿಗೆ ಬಂದಿದ್ದೀರಾ. ಇಲ್ಲೂ ನಿಮ್ಗೆ ಏನಾದರೂ ಅಧಿಕಾರ ಸಿಗಲಿಲ್ಲ ಅಂದರೆ ಮತ್ತೆ ಯಾವ ಪಕ್ಷಕ್ಕೆ ಹೋಗ್ತೀರಾ ಮುಂದೆ? 236 ಕೋಟಿ ಬೆಲೆ ಬಾಳುವ ಮೈಶುಗರ್ ಕಂಪನಿ ಮಂಡ್ಯದು, ಇದ್ರನ್ನ 66 ಕೋಟಿಗೆ ತಮ್ಮ ಬೇನಾಮಿ ಹೆಸರಿಗೆ ಮಾಡ್ಕೊಂಡ್ರು. ಅವ್ರ ಬಗ್ಗೆ ತಾವು ಮಾತಾಡಲ್ವಾ? ಯತ್ನಾಳ್ ಅವರು ಪ್ರಥಮವಾಗಿ ಹೇಳಿದ ಯಡಿಯೂರಪ್ಪನ ಕಾರ್ಯವೈಖರಿಗೆ ವಿರೋಧ ಮಾಡಿದ್ದಾರೆ ಹೊರತು ಬಿಜೆಪಿ ಕಾರ್ಯಕರ್ತನ ಮಾಡಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ಇನ್ನು ಯಡಿಯೂರಪ್ಪನವರು ಇವ್ರಿಗೆ ಅಧಿಕಾರ ಕೊಡಲಿಲ್ಲ ಅಂಥೇಳಿ ಅವರೇನು ಅಧಿಕಾರ ಬಿಟ್ಟು ಹೋಗಲಿಲ್ಲ, ನಾವು ಬಿಟ್ಟು ಹೋಗಲಿಲ್ಲ. ನಾವು BJPಯಿಂದ ಸ್ವಯಂ ಸೇವಕರೇ, ಮೂಲ ಕಾರ್ಯಕರ್ತರೇ. ಅಲ್ಲಿನ ಶೋಷಣೆ, ಅಲ್ಲಿನ ದುರಾಡಳಿತ, ಅವ್ರ ಸರ್ವಾಧಿಕಾರನ ಧಿಕ್ಕರಿಸಿ ನಾವು ಹೊರಗೆ ಬಂದವರಿದ್ದೀವಿ. ನಾವು ಒಂದು ಮಾತನ್ನು ಹೇಳ್ತೀವಿ, ಮಾನ್ಯ ಶ್ರೀ ಯಡಿಯೂರಪ್ಪನವ್ರನ್ನ ತಂದೆಯಂತೆ, ಶೋಭಾ ಕರಂದ್ಲಾಜೆ ಅವರ ತಾಯಿಯಂತೆ ಕಂಡವ್ರು ನಾವು. ರೇಣುಕಾಚಾರ್ಯರೇ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಾನಿರೋದು ಮಲ್ಲೇಶ್ವರಂ ಸದಾಶಿವನಗರ ಸರೌಂಡಿಂಗ್ಸಲ್ಲಿ. ಈಗ ಏನಾಗಿದೆ ಅಂತಂದರೆ ಓಲ್ಡ್ ಏಜ್ ಪೆನ್ಷನ್ಸ್ಗೆ ಅದೇನು ಇದು BPL ಕಾರ್ಡ್ ಬೇಕಂತ ಮಾಡಿದ್ದಾರೆ ಸರ್ಕಾರದಿಂದ. BPL ಕಾರ್ಡು ಈಗ ನಮ್ಮ ಏರಿಯಾದಲ್ಲೇ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವೇ ಮನೇಲಿ ಇಟ್ಕೊಂಡಿದ್ದೀವಿ. ಅವ್ರಿಗೆ BPL ಕಾರ್ಡ್ ಎಲ್ಲಿಂದ ತರೋದು ನಾವು? ಸದಾನಂದ ಗೌಡರು ಸ್ವಾತಂತ್ರ್ಯವಾಗಿ ಮುಖ್ಯಮಂತ್ರಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ತಾರಾ ಅಥವಾ ಯಡಿಯೂರಪ್ಪನವರ ರಬ್ಬರ್ ಸ್ಟಾಂಪ್ ಆಗಿ ಮುಂದುವರಿತಾರೆ? ದಯವಿಟ್ಟು ತಿಳಿಸಿ. ಮುಂದಿನ ಯಡಿಯೂರಪ್ಪನವ್ರ ನಂತರ ಈ ಥರ ಮುಂದೆ ಏನಾಗಬೇಕು ಅಂದರೆ ಒಳ್ಳೆ ನಾಯಕರನ್ನ ಕೊಡಿ, ಆತ್ಮಸಾಕ್ಷಿಯ ಕೆಲಸ ಮಾಡುವಂಥ ಜನನ ಕೊಡಿ ನೀವು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಒಳ್ಳೆ ಪ್ರಶ್ನೆ. BJP ಸರ್ಕಾರ ಈಗ ನಡೀತಾ ಇರಬೇಕಾದ್ರೆ ಈಗ ಒಂದು ರೇಷನ್ ಕಾರ್ಡ್ ನಿಲ್ಲಿಸಿದ್ದಾರೆ, ಒಂದು ಪಿಂಚನ್ ನಿಲ್ಲಿಸಿದ್ದಾರೆ, ಒಂದು ಕೊಳಾಯಿ ಸೌಲಭ್ಯಗಳು ನಿಲ್ಲಿಸಿದ್ದಾರೆ, ಲೈಟ್ ನಿಲ್ಲಿಸಿದ್ದಾರೆ. ಪ್ರತಿ ಜನದಲ್ಲೂ ತುಂಬ ಬಡತನದವ್ರು. ಈ BJP ಅವರು ಬಂದು ಪ್ರತಿಯೊಬ್ಬರು ಕಷ್ಟ ಸುಖಗಳನ್ನ ಅವ್ರು ಕೇಳಬೇಕು, ಮುಂದೆ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆ ಮಾತಮ್ಮ. ಸೊ ಇಲ್ಲಿ ತನಕ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರು. ನಾಯಕರ ಉತ್ತರ ಕೊಡುವಂತಹ ಸರದಿ ಇವಾಗ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಬಂದಿದೆ. ರೇಣುಕಾಚಾರ್ಯ ಅವರೇ, ಅದನ್ನೆಲ್ಲ ಕ್ರೋಢೀಕರಿಸಿ ಹೇಳೋದಾದರೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ, ಹಗರಣ ಆಗಿಲ್ಲ. ಎಲ್ಲ ಕುತಂತ್ರಗಳಿಂದ ಇವತ್ತು ನಮ್ಮ ಯಡಿಯೂರಪ್ಪನವ್ರ ಮೇಲೆ ಕುರ್ಚಿಗಿಂದ ಇಳಿಸ್ಬೇಕು ಒಂದೇ ಒಂದು ಕಾರಣಕ್ಕೆ ಈ ರೀತಿ ಷಡ್ಯಂತ್ರ. ಸ್ವತಃ ದೇವೇಗೌಡರು ಹೇಳಿದರು, JDS ಕಚೇರಿಯಲ್ಲಿ ಯಡಿಯೂರಪ್ಪನವರು 5 ವರ್ಷಗಳ ಕಾಲ ಆಡಳಿತ ಮಾಡಿದರೆ ನಮ್ಮನ್ನು ಸರ್ವನಾಶ ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ಕುರ್ಚಿಯಲ್ಲಿ ಕೂರಬಾರ್ದು, ಇದನ್ನು ನೀವು ಆ ರೀತಿ ಆಗಂಗೆ ನೋಡ್ಕೊಳ್ಬೇಕಂತ ಅವರ ಸುಪುತ್ರಿಗೆ ಅವ್ರ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಬಹುಶಃ ಗಣಿಯಾಗಡ ಬಗ್ಗೆ ಸಾಕಷ್ಟು ಸಹೋದರರು ಕೇಳಿದ್ರು. ನನ್ನ ಖಂಡಿತ ಬೇಸರ ಆಗಿಲ್ಲ. ಚರ್ಚೆ ಆರೋಗ್ಯಕರವಾಗಿರಬೇಕು. 2002ರಲ್ಲಿ SM ಕೃಷ್ಣ ಅವಧಿಯಲ್ಲಿ ಸುಮಾರು 11,613 ಎಕರೆ ಸಂಡೂರಿನ
ದೋಣಿಮಲೈ ತಿಮ್ಮಪ್ಪನ ಗುಡಿಯಲ್ಲಿ ಗಣಿಗಾರಿಕೆಗೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅವಕಾಶ ಮಾಡಿಕೊಟ್ರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ NMTC 4600 ಹೆಕ್ಟರ್ನಲ್ಲಿ ಕಾಶಿಯವರಿಗೆ ಗಣಿಗಾರಿಕೆ ಗುತ್ತಿಗೆ ಅವಕಾಶ ಮಾಡಿಕೊಟ್ರು. SM ಕೃಷ್ಣ ಅಧಿಕಾರದಲ್ಲಿದ್ದಾಗ ಸುಮಾರು 800 ಎಕರೆಗೆ ಹೆಚ್ಚು ಡಿನೋಟಿಫಿಕೇಶನ್ ಮಾಡಿದರು. ಕುಮಾರಸ್ವಾಮಿ ಇದ್ದಾಗಲೂ ಮಾಡಿದರು. ಅದೇ ಅವ್ರು ಮಾಡಿದರೆ ನಾವು ಮಾಡ್ಬೇಕಂತ ಖಂಡಿತ ಹೇಳಲ್ಲ. ಅವ್ರು ಭ್ರಷ್ಟಾಚಾರ ಮಾಡ್ತಾರೆ, ದುಡ್ಡು ಹೊಡೆದ್ರೆ ನಾವು ಹೊಡಿಬೇಕಂತ ನಮ್ಮ ತತ್ವ ಅಲ್ಲ, ನಮ್ಮ ಸಂಸ್ಕಾರ. ಒಂದು ನಿಮಿಷ ನೋಡಮ್ಮ ಆಮೇಲೆ ಸುದ್ದಿ ಬಂದ ಮಾತಾಡಿ. ಇದು ಪರವಾನಾಗಿ ಕೊಟ್ಟಿರೋದು, ಲೈಸೆನ್ಸ್ ಕೊಟ್ಟಿರೋದು. ಸನ್ಮಾನ್ಯ ಯಡಿಯೂರಪ್ಪನವರು 3 ವರ್ಷಗಳ ಕಾಲ 2 ತಿಂಗಳ ಅವರ ಆಡಳಿತ ಅವಧಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಕಾನೂನು ಬಾಹಿರ ಮಾಡಿಲ್ಲ, ಕಾನೂನು ಪ್ರಕಾರ ಮಾಡಿದ್ದಾರೆ. ಗಣಿಗಾರಿಕೆ ಗುತ್ತಿಗೆ ಮಾಡಬಾರದು, ಗಣಿಗಾರಿಕೆ ತಡಿಬೇಕಂತೇಳಿ ದೇಶದ ಪ್ರಧಾನಮಂತ್ರಿಗಳಿಗೆ ಮೊದಲ ಬಾರಿಗೆ ಪತ್ರ ಬರೆದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ. ಈ ನಾಡಿನ ಜನ ನಮ್ಮ ಆಡಳಿತವನ್ನು ಒಪ್ಪಿದ್ದಾರೆ, ಮೆಚ್ಚಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇನ್ನು 22 ತಿಂಗಳ ಕಾಲ ಸದಾನುಗೂಡದಲ್ಲಿ ಉತ್ತಮ ಆಡಳಿತ ಕೊಡ್ತೀವಿ. ಕೇವಲ 22 ತಿಂಗಳಲ್ಲ, ಇನ್ನೂ ಮುಂದಿನ 10 ವರ್ಷಗಳ ಕಾಲ ಜನ ಆಡಳಿತದ ಅಭಿವೃದ್ಧಿಯನ್ನು ನೋಡಿ ನಮಗೆ ಮುಂದಿನ ಚುನಾವಣೆಯಲ್ಲಿ ಆಶೀರ್ವಾದ ಮಾಡ್ತಾರೆ. ಈಗಾಗಲೇ ನೋಡಿ ಅಮ್ಮ ಸುಮ್ಮನೆ ನೋಡಮ್ಮ, ಕೈ ಮುಗಿದು ಗೌರವ ಇದೆ, ನಾ ಮಾತಾಡ್ತೀನಿ. ಒಂದು ತಿಂಗಳಲ್ಲಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ನಾನು ಜನರಿಗೆ ಹೇಳ್ತೇನೆ. 22 ತಿಂಗಳು ಅಷ್ಟೇ ಅಲ್ಲ, ಅವರು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮುಗಿಸ್ಬಿಡ್ಲಿ ಸರ್, ಸಂಕ್ಷಿಪ್ತವಾಗಿ ಮುಗಿಸ್ಬಿಡಿ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಾಗಿ ಸಂಘಟನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನ ಮನೆಯಲ್ಲಿ ಕೂತಕ್ಕಂಥ ಜಾಮೀನಲ್ಲ. 40 ವರ್ಷಗಳ ಕಾಲ ಆಡಳಿತ ಇವತ್ತೇನು ಸುದೀರ್ಘವಾಗಿ ಹೋರಾಟ ಮಾಡಿದರೆ ಖಂಡಿತ ಇನ್ನು 10 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ. ನಿಮ್ಗೆ ಏನಾಗಿದೆ ಅಂದ್ರೆ ತಡಿಯಮ್ಮ ಒಂದು ನಿಮಿಷ, ಯಾರು ಭ್ರಷ್ಟಾಚಾರ ಕೇಂದ್ರದಲ್ಲಿ ಲಕ್ಷಾಂತರ ಕೋಟಿ ಹಗರಣ ಆಗಿದೆ, ಅದಕ್ಕೆ ಉತ್ತರ ಕೊಡಿ. ನೀವು ಉತ್ತರ ಕೊಡಿ. ಟೂಜಿ ಸೆಕ್ಟರ್ ಇರ್ಬೋದು, ಆದರ್ಶ ಅಪಾರ್ಟ್ಮೆಂಟ್ ಇರ್ಬೋದು, ಕಾಮನ್ವೆಲ್ತ್ ಕ್ರೀಡಾಕೂಟ ಇರ್ಬೋದು, ನಿಮ್ ದೇಶದ ಈ ದೇಶದ ಪ್ರಧಾನಮಂತ್ರಿಗಳು ಹೊಣೆಗಾರರು, ಚಿದಂಬರಂ ಹೊಣೆಗಾರರು, ಅವರು ಭ್ರಷ್ಟಾಚಾರ. ನಾವಲ್ಲ, ನಿಮ್ಮ ಮುಖಂಡರು ಭ್ರಷ್ಟಾಚಾರಿಗಳು. ನಮಗೆ ಸಂವಿಧಾನ ಬಗ್ಗೆ ಗೌರವ ಇದೆ, ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಿಮಗೆ ಗೌರವ ಇದ್ರೆ ನೋಡಿ, ಈ ದೇಶದ ಪ್ರಧಾನಮಂತ್ರಿ ಕೊಡಬೇಕು. ಇವತ್ತು ವಂಶ ಪಾರಂಪರ್ಯ ರಾಜಕಾರಣ ಮಾಡಿ ಕೆಲವರು ಹೇಳಿ ಸಾಮಾಜಿಕ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ರೇವಣ್ಣ ಸಚಿವರಾಗಿದ್ದರು, ಇವತ್ತು ಶಾಸಕಾಂಗ ಸಭೆ ನಾಯಕರಾಗಿದ್ದಾರೆ. ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರು. ಅಂದ್ರೆ ನಾವು ಸರ್ ಅವ್ರ ಒಳ್ಳೆ ಪ್ಲಾನ್ ಇದೆ ಸರ್, ಹೈಕಮಾಂಡ್ ಎಲ್ಲ ಅವ್ರ ಮೇಲೆ ಇದ್ಬಿಟ್ಟು ಇದು ಸರಿ ಇದೆ. ಪ್ಲೀಸ್, ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡಿದಿರಿ, ಆದರೆ ಎಲ್ಲಿ ಅದಕ್ಕೆ ಯಾವುದೇ ಸರಿಯಾದ ಸಾಕ್ಷ್ಯ ಆಧಾರಗಳಿಲ್ಲ. ಇವತ್ತು ಯಡಿಯೂರಪ್ಪನವರು ಈ ನಾಡಿನ ಒಂದು ಭಗವಂತ ದಯಿಂದ ಕೆಲವೇ ದಿವಸ ನಿರ್ದೋಷ ಹೊರಬರ್ತದೆ ನಂಬಿಕೆ ವಿಶ್ವಾಸ ಇದೆ. ಇದ್ರ ಜೊತೆಗೆ ಕೆಲವು ಸಾಮಾನ್ಯ ಜನರು BPL ಕಾರ್ಡು, ಸಂದೇಶ ಸುರಕ್ಷಾ, ಭಾಗ್ಯಲಕ್ಷ್ಮಿ, ನಿಜವಾದ ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ. ಕೆಲವು ತಪ್ಪಿನಿಂದ ಭಾಗ್ಯಲಕ್ಷ್ಮಿ ಬಾಂಡ್ ನಿಂತಿದೆ. ಈಗಾಗಲೇ ಯಡಿಯೂರಪ್ಪನವರು ಸಚಿವ ಸಂಪುಟದಲ್ಲಿ ನಾವೆಲ್ಲರೂ ಯಡಿಯೂರಪ್ಪನವರು ಸ್ವತಃ ಅಧಿಕಾರಿಗಳಿಗೆ ಹೇಳಿದ್ರು ಭಾಗ್ಯಲಕ್ಷ್ಮಿ ಬಾಂಡ್ ಬೇಗ ವಿತರಣೆ ಮಾಡಬೇಕಂತ ಹೇಳಿದ್ರು. ಕಳೆದ ವಾರ ಸಚಿವ ಸಂಪುಟದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಸಚಿವರು, ನಾವೆಲ್ಲರೂ ಸೇರಿ ತತ್ಕ್ಷಣ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ಕೊಡಬೇಕಂತ ಹೇಳಿದ್ವಿ. ಯಾವ ನಮ್ಮ ನೀವೇ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಬಾಂಡ್ ಕೊಟ್ರೆ ಜೇಮ್ಸ್ ಬಾಂಡ್ ಅಂತೀವಿ. ಖಂಡಿತ ಕೊಡ್ತೀವಿ, ಬಾಂಡ್ ಕೊಡ್ತೀವಿ. ಮೇಡಮ್, ನೀವು ಉತ್ತರ ಕೊಟ್ಬಿಡಿ. ಫಸ್ಟ್ ರೇಣುಕಾಚಾರ್ಯರು ಆರಂಭದಲ್ಲಿ ಮಾತನ್ನು ಹೇಳಿದ್ರು, ಯಾರಿಂದ ಆಗಿದೆ ಅಂತಂದ್ರೆ ಹಿಂದಿನ ಸರ್ಕಾರ, ಅದ್ರ ಹಿಂದಿನ ಸರ್ಕಾರ, ಹಿಂಗೆ ಒಬ್ರಿಗೊಬ್ರಿಗೊಬ್ಬರು ತೋರಿಸ್ತಾ ಹೋದ್ರೆ ಕೊನೆಗೆ ಬ್ರಿಟಿಷರ ಕಡೆ ತೋರಿಸ್ತಾರೆ. ನೀವು ಕೊಟ್ಟೋಗಿದ್ದಕ್ಕೆ ನಮಗೆ ಸ್ವತಂತ್ರ ಹಿಂಗೆಲ್ಲ ಆಗ್ತಾ ಇರೋದು ಅಂತ. ಮೇಡಮ್ ಸಂಕ್ಷಿಪ್ತ. ನಮ್ಮ SM ಕೃಷ್ಣ ಅವರು ಆಗಿರೋ ಸಂದರ್ಭದಲ್ಲಿ ಅವರು ಕೊಟ್ಟಂತದ್ದು ಪರವಾನಗಿ, ದಟ್ ಮೀನ್ಸ್ ಲೈಸೆನ್ಸ್. ಆದ್ರೆ ಇವತ್ತಿರ ಬಂದಿರುವಂತ ಒಂದು ಪರಿಸ್ಥಿತಿ, ಸಮಸ್ಯೆ, ಇಲ್ಲಿ ಬಂದಿರೋದು ಅಕ್ರಮ ಗಣಿಗಾರಿಕೆ. ಇದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಖಂಡಿತ ಅದನ್ನ ತನಿಖೆ ಮಾಡಿ ಆಮೇಲೆ ಬಹಳಷ್ಟು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಭ್ರಷ್ಟಾಚಾರದ ಒಂದು ವಿರುದ್ಧ ಜನ ಎದ್ದಿದ್ದಾರೆ. ಅಣ್ಣಾ ಹಜಾರೆ ಅವರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಇಂಥ ಒಂದು ಜನಲೋಕಪಾಲ ಬಿಲ್ನ
ತೆಗೆದುಕೊಂಡು ಬರಬೇಕು. ಇನ್ನು ಈ ಒಂದು ಭ್ರಷ್ಟಾಚಾರ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಇದೆ ನಮ್ಮಲ್ಲಿ, ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬಹಿರಂಗವಾಗಿ ಅಣ್ಣಾಜಿಯವರಿಗೆ ನಮ್ಮ ಬೆಂಬಲ ಅಂತ ಕೈ ಎತ್ತಿಬಿಡಿ. ಎಲ್ಲರೂ ಕೂಡ ಅಧೀನರು. ಇವತ್ತು ಭಾರತ ದೇಶದ ಇದಕ್ಕೆ ಆದಂತ ಒಂದು ಸವರ್ನಿಟಿ ಇದೆ, ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದ್ರೆ ಸಂವಿಧಾನಾತ್ಮಕ ಆದಂತ ಒಂದು ಪ್ರೊಸೀಜರ್ಸ್ ಇದೆ, ಯಾರು ದೊಡ್ಡವರೆಲ್ಲ. ಪಾರ್ಲಿಮೆಂಟ್ ಇಸ್ ದಿ ಹೆಡ್ ಆಫ್ ದಿಸ್ ನೇಷನ್ ಅಂತ ಹೇಳ್ತಾ ರಾಜ್ಯ ಸರ್ಕಾರವನ್ನ ಅಲ್ಲ ರಾಜ್ಯಪಾಲರ ಮುಖಾಂತರ ಯಡಿಯೂರಪ್ಪರ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಿರಲಿಲ್ಲ. ಇವರು ಸಂವಿಧಾನ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ನ್ಯಾಯಾಂಗ ಗೊತ್ತಿಲ್ಲ. ಸೊ ಇನ್ನಷ್ಟು ಜನಸಾಮಾನ್ಯರ ಪ್ರಶ್ನೆಗಳು, ನಾಯಕರ ಉತ್ತರಗಳು ಏನು ಅಂತ ನೋಡೋಣ. ಒಂದು ಸಣ್ಣ ಬ್ರೇಕ್. ಮತ್ತೆ ಯಡಿಯೂರಪ್ಪನವ್ರು ಬರ್ತಾರ ಅಥವಾ ಸದಾನಂದ ಗೌಡರು ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೇಳಿ ನೀವು? ಸದಾನಂದ ಗೌಡರು 22 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ಯಾವುದೇ ಈ ಸ್ಥಾನ ಯಾವತ್ತೂ ಶಾಶ್ವತ ಅಲ್ಲ. ಈ ಸ್ಥಾನ ಯಾವತ್ತೂ ಶಾಶ್ವತ ಅಲ್ಲ. ನೀವು ಹೇಳುವಂತ ಹೇಳಿಕೆಯಿಂದ ಈ ಸ್ಥಾನ ಯಾವತ್ತೂ ಶಾಶ್ವತ ಅಲ್ಲ. ಇವತ್ತು ನಿದ್ದೆ ಮಾಡೋದಲ್ಲ.